ಏನ್ ಯಜಮಾನ್ರೆ ನಿಮ್ಮ ಸಮಸ್ಯೆ? ಸರ್ ಕೋತಿಗಳೆಲ್ಲ ಬಂದು ಮನೆ ಮೇಲೆ ಎಲ್ಲ ಕುಣಿದು ಎಲ್ಲ ಜಂಪ್ ಮಾಡಿ ಸೀಟ್ಗಳೆಲ್ಲ ಹೋಗ್ಬಿಟ್ಟಿದ್ದಾವೆ. ಎಲ್ಲ ಹೋಗಿದ್ದೇವೆ ಸೀಟ್ಗಳು. ಮನೆ ಒಳಗಡೆ ಇರುತ್ತೆ, ಮಳೆ ಒಯ್ದ್ರೆ ನೀರೆಲ್ಲ ಒಳಗಡೆ ಇರುತ್ತೆ, ಇರೋದಕ್ಕಾಗಲ್ಲ. ಮತ್ತೆ ಬಾಗಿಲು ತೆಗಿಯಂಗಿಲ್ಲ, ಒಳಗಡೆ ಬರ್ತದೆ. ಹುಡುಗರು ಮಕ್ಕಳು ಓಡ್ಸೋಕ್ಕಾಗಲ್ಲ, ಓಡಿಸ್ಕೊಂಡ್ ಬರುತ್ತೆ ಕೋತಿಗಳು. ಆಯ್ತು ಯಜಮಾನ್ರೆ, ನಮ್ಮ ಮೇಲಾಧಿಕಾರಿ ಸಾಹೇಬ್ರಿಗೆ ತಿಳಿಸಿ ನಿಮ್ಮ ಇದನ್ನ ನಾವು ನೋಡಿ ಸರ್, ಅದೇನು ಇದು ಮಾಡ್ತೀವಿ. ಆದರೆ ಸುಮಾರು ಎಲ್ಲ ನೋಡಿ ಲೈನ್ ಏಕಾನು ಕೂತು ಎಲ್ಲ ಮನೆಗಳು ಬಿಚ್ಚಿ ಇವಾಗ ರೆಡಿ ಮಾಡಿಸ್ತಾ ಇದ್ದೀವಿ. ಆಯ್ತು ಯಜಮಾನ್ರೆ, ನಿಮ್ಮ ಅಹವಾಲನ್ನು ನಮ್ಮ ಮೇಲಾಧಿಕಾರಿ ಸಾಹೇಬ್ರಿಗೆ ತಿಳಿಸ್ತೀನಿ. ಸಂಬಂಧಪಟ್ಟವ್ರಿಗೆ ತಿಳಿಸಿ ಇದ್ರ ಬಗ್ಗೆ ಇದು ನೋಡಿ ಸರ್, ಅದು ಸ್ವಲ್ಪ ಗಮನಕ್ಕೆ ಹಾಕಿ ನೋಡಿ. ಆಯ್ತು ಯಜಮಾನ್ರೆ. ಸರ್ ಏನು ಸಮಸ್ಯೆ ಇಲ್ಲ, ನಮ್ಮೂರಲ್ಲಿ ಸಮಸ್ಯೆ ಜಾಸ್ತಿ ಆಗಿರೋದು ಅಂದರೆ ಕೋತಿಗಳು. ಕೋತಿ ಬೇಜಾನ್ ಮನೆ ಪಾತ್ರೆ ಎಲ್ಲ ಕಿತ್ಕೊಂಡು ಹೋಯ್ತದೆ, ಅಡುಗೆ ಮಾಡಿರೋದೆಲ್ಲ ಎತ್ಕೊಂಡು ಹೋಯ್ತದೆ. ಸೀಟ್ ಮೇಲೆಲ್ಲ ಹತ್ತಿ ಸೀಟೆಲ್ಲ ಧ್ವಂಸ. ಈಗ ಇದಾಗಿತ್ತು, ತಿರ್ಗಾ ಸರಿ ಮಾಡಿಸಿದ್ದೀವಿ. ಹೊಸ ಅದು ಇನ್ನೂ ನಾವು ಮನೆ ಒಳಗಡೆನೆ ಹೋಗಿಲ್ಲ, ಹಾಲೆ ಹೊಡೆದಾಕಿ ಇಕ್ಕೈತೆ. ರಾತ್ರಿ ಎಲ್ಲ ಹೊಸ ಮನೆಗೆ ಪಾತ್ರೆ ಇಟ್ಕೊಂಡು ಕೂತಿದ್ದೀವಿ. ಬೇಕು ಅಂದರೆ ಸಾಕ್ಷಿ ಬೇಜಾನ್ ಓಡಾಡ್ತವೆ ನೋಡಿ. ಎಲ್ಲೆಲ್ಲಿ ಪಾತ್ರೆ ಸಾಮಾನು ಇಲ್ಲಿ ಏನು ಬಿಟ್ಟು ಹೋದ್ರೆ 5 ನಿಮಿಷಕ್ಕಿರಲ್ಲ. ಬೆಳಗ್ಗೆ 30 ರೂಪಾಯಿ ಕೊಟ್ಟು ಟೊಮೆಟೊ ತಗೊಂಡಿದ್ದೀವಿ, ಎತ್ಕೊಂಡು ಹೋಯ್ತು. ಯಾರಿಗೆ ಹೇಳೋಣ? ಏನು ಅಂದರೆ ಏನು ಬಿಡಲ್ಲ ಸರ್. ದಯವಿಟ್ಟು ಫಸ್ಟು ಕೋತಿ ಇಡಿಸಿ, ಈ ಊರಿಗೆ ಅದೊಂದು ಹೆಲ್ಪ್ ಮಾಡಿ ಫಸ್ಟು. ಆಯ್ತು ಮೇಡಮ್. ಎಲ್ಲ ಕಡೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್, ಎಲ್ರಿಗೂ ಇಡೀ ಏರಿಯಾಕ್ಕೆ ಪ್ರಾಬ್ಲಮ್ ಅಂತೆ. ಮರದಲ್ಲಿ ಒಂದು ಕಾಯಿ ಬಿಡಲ್ಲ, ಮನೆ ಒಳಗೊಂದು ಕುಕ್ಕರ್ ಬಿಡಲ್ಲ, ಏನು ಬಿಡಲ್ಲ. ನೋಡಿ ಅದಕ್ಕೊಂದು ವ್ಯವಸ್ಥೆ ಮಾಡಿ. ನಮ್ಮ ಸಾಹೇಬ್ರ ಹತ್ರ ಮಾತಾಡಿ ಅರ್ಜೆಂಟ್ ಮಾಡಿಸಿ. ಓಕೆ ಸರ್, ಅರ್ಜೆಂಟ್ ಮಾಡಿಸಿ ಸರ್. ತಿಳಿಸಿ ಇದು ಮಾಡಿ. ಆಯಿತು ಸರ್, ಓಕೆ ಸರ್. ಇನ್ನೇ ನನ್ನ ಸಮಸ್ಯೆ ಇದೆ? ಸಮಸ್ಯೆ ಸದ್ಯಕ್ಕೆ ಇವಾಗ ಈಗ ಹೇಳಿದಿರಲ್ಲ, ಇದನ್ನ ಸಾಲ್ವ್ ಮಾಡಿ ಸರ್. ನೆಕ್ಸ್ಟ್ ಹೇಳ್ತೀವಿ ಸರ್. ಆಯ್ತು, ಸರಿ, ಓಕೆ.